ದೇವದುರ್ಗ ಶಾಸಕಿ ಪುತ್ರ ಹಾಗೂ ಸಹೋದರನ ಮೇಲೆ ಗೂಂಡಾಗಿರಿ ಆರೋಪ ಕೇಳಿ ಬಂದಿದೆ. ಐಬಿಯಲ್ಲಿ ಪೊಲೀಸ್ ಪೇದೆಗೆ ಥಳಿಸಿದಂತಹ ಆರೋಪ ಕೇಳಿ ಬಂದಿರೋದು. ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರ ಸಂತೋಷ್ನಿಂದ ಹಲ್ಲೆ ಆಗಿದ್ಯಾ, ಈ ರೀತಿಯಾದಂತಹ ಒಂದು ಆರೋಪ ಈಗ ಸದ್ಯಕ್ಕೆ ಇದೆ. ಜೊತೆಗೆ ಸಹೋದರ ತಿಮ್ಮಾರೆಡ್ಡಿ, ರಾಮಣ್ಣ ನಾಯಕ್ ಇವರಿಂದಲೂ ಕೂಡ ಥಳಿತ ಆಗಿದೆ ಅನ್ನುವಂತಹ ಒಂದು ಆರೋಪ ಇದೆ. ದೇವದುರ್ಗ ಠಾಣಾ ಪೇದೆ ಹನುಮಂತರಾಯ ಮೇಲೆ ಈ ಒಂದು ಹಲ್ಲೆ ಆರೋಪ ಕೇಳಿ ಬಂದಿರೋದು. ಯಾಕೆ ಅಂತಂದ್ರೆ ಪೇದೆಯಿಂದ ಅಕ್ರಮ ಮರಳು ಸಾಗಾಟದ ಟ್ರ್ಯಾಕ್ಟರ್ ಅನ್ನ ಸೀಸ್ ಮಾಡಿದ್ದಕ್ಕೆ, ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದ ಪೇದೆಗೆ ಶಾಸಕಿ ಪುತ್ರ ಹಲ್ಲೆ ಮಾಡಿದ್ದಾನೆ ಅನ್ನುವಂತಹ ಒಂದು ಆರೋಪ ಇದು. ಜೊತೆಗೆ ಪೇದೆಗೆ ದೇವದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಿದೆ. ಇದರ ಕುರಿತಾಗಿ ದೇವದುರ್ಗ ಠಾಣೆಯಲ್ಲಿ ಪೇದೆ ದೂರು ದಾಖಲಿಸಿದ್ದಾರೆ. ನಿಮ್ಗೆ ಆನ್ಸರ್ ಕೊಡ್ತೀನಿ ನೋಡೋಣ. ನನಗೆ ಎಮ್.ಎಲ್.ಎ ಎಷ್ಟು ದೇವ್ರ ಅಂತ ನನಗೆ ಗೊತ್ತದ. ನಾನು ಇಲ್ಲಿ ಪೂಜೆ ಮಾಡಿ ನನ್ ಬಿಡೋದು ಯಾರು ಕೊಟ್ಟ ಗೌರವ ಎಲ್ಲಿ ಕೊಟ್ಟಿ ಅಂತ ಬರಿ ಹೊಡಿತಾರ. ಅವ್ರು ಏನು ಆಸ್ತಿ ತಿಂದಿ ನಾನು ಅಲ್ಲಣ್ಣ ಎದಕ್ಕೆ ಹೊಡೆದಿದ್ದೆ ಅದಕ್ಕೆ ನಾನು ಹೇಳೋಣ. ಈಗ ತಾಲೂಕು ತುಂಬಾ ಸುದ್ದಿ ಆಗ್ತದ. ನಾನು ಏನಾದ್ರು ಎದಕ್ ಹೊಡಿಬೇಕಣ್ಣ, ಎದಕ್ಕಣ್ಣ ನೀ ಒಂದ್ ಮಾತು. ಇವ್ರು ಫೋನ್ ಮಾಡಿದ್ರ, ನಾನು ಕುಂದ್ರಲ್ಲ. ಇವ್ರು ಫೋನ್ ಮಾಡಿದ್ರ, ನಾನು ಅವ್ರಿಗೇನ ನಾ ಬರೋದಿಲ್ಲಪ್ಪ. ನೀ ಬಂದ ಮತ್ತಿಗೆ ಅಂದಿನ ಅಣ್ಣ ಬರ್ತಾಳ ಅನ್ನಿಲ್ಲ. ಏನ್ ಕಳ್ಕೊಂಡಿದ್ರಿ ಇವ್ರು? ಏನು ಇವ್ರಪ್ಪನ ಆಸ್ತಿ ತಿಂದಿದ್ರಿ ನಾನು ಏನ ಅಲ್ಲ ನನಗೆ ಅಲ್ಲ. ಮಾತಾಡ್ಸರ ಆಮೇಲೆ ಸಪ್ರೇಟ್ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಪುತ್ರ ಸಂತೋಷ್ ಜೊತೆಗೆ ಅವರ ಸಹೋದರ ತಿಮ್ಮಾರೆಡ್ಡಿ ಹಾಗೂ ಅವರ ಆಪ್ತ ರಾಮಣ್ಣ ನಾಯಕ್ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಇದು. ಅಕ್ರಮ ಮರಳು ಸಾಗಾಣಿಕೆಯ ಟ್ರ್ಯಾಕ್ಟರ್ ಅನ್ನ ಸೀಸ್ ಮಾಡಿದ್ದಕ್ಕೆ ಪೇದೆ ಮೇಲೆ ಇವರೆಲ್ಲರೂ ಸೇರ್ಕೊಂಡು ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ, ಥಳಿಸಿದ್ದಾರೆ ಅಂತ ಒಂದು ಆರೋಪ. ಖುದ್ದಾಗಿ ಪೇದೆನೆ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೇಂಜ್ಗೆ ಅವರ ಒಂದು ದಬ್ಬಾಳಿಕೆ ನಡೀತಾ ಇದೆ ಆ ಕ್ಷೇತ್ರದಲ್ಲಿ ಅಂತ. ಪೇದೆ ಮೇಲೆ, ಅದು ಸರ್ಕಾರಿ ಸೇವೆಯಲ್ಲಿರುವಂತಹ ಪೇದೆ ಮೇಲೆ, ಕರ್ತವ್ಯ ನಿರತ ಪೇದೆ ಮೇಲೆ ಅವರು ಥಳಿಸ್ತಾರೆ ಅಂತಂದ್ರೆ ಯಾವ ಮಟ್ಟಿಗೆ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಇವರು ತಲೆ ಬಾಗ್ತಾರೆ ಅಂತ ಒಂದು ನೀವು ಎಕ್ಸಾಂಪಲ್ ಅನ್ನ ಇವ್ರು ಸೆಟ್ ಮಾಡ್ತಿದ್ದಾರೆ ಅಂತ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಉದ್ಭವ ಆಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.